ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಆ್ಯಂಡ್ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಹಾಗೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ವಾಟ್ಸಪ್ ಚಾನಲ್ ಯಾಕೆ ಅಂತ ಅಂದರೆ, ನಾನು ಅಲ್ಲಿ ಸ್ವಲ್ಪ ರೆಮಿಡೀಸ್ ಹಾಗೆ ಕೆಲವೊಂದು ಪೋಸ್ಟರ್ಸ್ನ ನಾನು ಹಾಕ್ತೀನಿ. ಸೊ ಅದರಲ್ಲಿ ನೀವು ಕೆಲವೊಂದು ರೆಮಿಡೀಸ್ನ ಮಾಡ್ಕೋಬೋದು. ಆ್ಯಂಡ್ ಅಗೈನ್ ಎನಿ ಅಪ್ಡೇಟ್ಸ್ ಇದ್ದರೂ ಸಹ ಒಂದು ಚಾನಲಲ್ಲಿ ನಿಮಗೆ ಬೇಗ ಸಿಗುತ್ತೆ. ಬಿಕಾಸ್ ವಾಟ್ಸಪ್ ನೀವು ಜಾಸ್ತಿ ಯೂಸ್ ಮಾಡೋದ್ರಿಂದ ಏನೇ ಅಪ್ಡೇಟ್ಸ್ ಇದ್ರೂ ಎಲ್ಲ ಒಂದು ಆ ಚಾನಲಲ್ಲಿ ಇರುತ್ತೆ. ಸೊ ಚಾನಲ್ ಲಿಂಕ್ ಒಂದು ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೀವು ಬ್ರೌಸರ್ಗೆ ಹೋಗ್ತೀರಾ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಆ್ಯಂಡ್ ಆಲ್ಸೋ ನಾನು ಯಾವುದೇ ರೀಡಿಂಗ್ಸ್ ಅಥವಾ ರಿಚುವಲ್ಸ್ನ ಫ್ರೀಯಾಗಿ ಮಾಡ್ತಾಯಿಲ್ಲ. ಬಿಕಾಸ್ ಎನರ್ಜಿ ಎಕ್ಸ್ಚೇಂಜ್ ಅಂತ ಇರುತ್ತೆ, ಅದನ್ನು ನೀವು ಫ್ರೀಯಾಗಿ ತೊಗೊಂಡ್ರೂ ಸಹ ನಿಮಗೆ ಯಾವುದೂ ಸಹ ವರ್ಕ್ ಆಗೋದಿಲ್ಲ ಅಂತ ಹೇಳ್ತೀನಿ. ಓಕೆ. ಆ್ಯಂಡ್ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನಕ್ಕೆ ಮಾಡಲ್ಲ, ಯಾಕೆ ಮಾಡಲ್ಲ, ಸೊ ಈ ಥರ ಎಲ್ಲ ಕ್ವಶನ್ಸ್ ಕೇಳಬೇಡಿ. ಸೊ ರೆಸ್ಪೆಕ್ಟ್ ದ ಹೀಲರ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಐ ಹೋಪ್ ಇಟ್ಸ್ ಕ್ಲಿಯರ್ ಅನ್ಕೋತೀನಿ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಸೊ ಅಪ್ಡೇಟ್ಸ್ ನಿಮಗೆ ಬೇಗ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಖಂಡಿತ ಯಾವುದಾದ್ರೂ ಒಂದು ಮೆಸೇಜ್ ಖಂಡಿತ ರೆಸನೇಟ್ ಆಗುತ್ತೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಆಗಿರ್ಬೋದು, ಸೈಂಟ್ ಎಕ್ಸ್ಪಿರಿಟ್ ಕ್ರಿಸ್ಟಲ್ ಅಥವಾ ಸೊಲ್ಯೂಷನ್ ಫೈಂಡರ್, ವಿಶ್ ಫುಲ್ಫಿಲ್ಮೆಂಟ್ ಕ್ರಿಸ್ಟಲ್, ವೆಜ್ ವಿಸರ್, ಈ ಒಂದು ಕ್ರಿಸ್ಟಲ್ಸ್ ನಿಮಗೆ ಬೇಕು ಅಥವಾ ಬ್ರೇಸ್ಲೆಟ್ಸ್ ನೀವು ಪರ್ಚೇಸ್ ಮಾಡಬೇಕು, ಎನರ್ಜೈಸ್ಡ್ ಆಗಿರುತ್ತೆ. ನನ್ನ ಹತ್ರ ಸಿಗುವಂಥ ಎಲ್ಲ ಕ್ರಿಸ್ಟಲ್ಸ್ ಬಂದು ಎನರ್ಜೈಸ್ಡ್ ಆಗಿಯೇ ನಿಮಗೆ ಸಿಗುತ್ತೆ. ಸೊ ದಟ್ ನಿಮಗೆ ಏನು ವಿಶ್ ಇರುತ್ತೆ ಅದು ಬೇಗ ಫುಲ್ಫಿಲ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಹೀಲಿಂಗ್ ಸೆಷನ್ಸ್, ಹಾಗೆ ಕಾರ್ಡ್ ಕಟ್ಟಿಂಗ್ ಸೆಷನ್, ಸೈಂಟ್ ಎಕ್ಸ್ಪಿರಿಟ್ ರಿಚುವಲ್. ಸೊ ಈ ಒಂದು ರಿಚುವಲ್ ತುಂಬ ಜನ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೈಂಟ್ ಎಕ್ಸ್ಪಿರಿಟ್ ರಿಚುವಲ್ ಯಾಕೆ ಅಂತ ಅಂದರೆ, ನಿಮಗೆ ಯಾವುದೇ ಒಂದು ವಿಶನ್ನು ಬೇಗ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದೇ ಸೈಂಟ್ ಎಕ್ಸ್ಪಿರಿಟ್. ಸೊ ಅವರ ಒಂದು ರಿಚುವಲ್ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಸೊ ನೀವು ನಿಮ್ಮ ರಿಚುವಲ್ಸನ್ನು ಬುಕ್ ಮಾಡ್ಕೋಬೋದು. ಆ್ಯಂಡ್ ಯಾವುದೇ ರಿಚುವಲ್ಸ್ ಫ್ರೀ ಇರೋದಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಎನರ್ಜಿ ಎಕ್ಸ್ಚೇಂಜ್ ಅಂತ ಇರುತ್ತೆ. ಅದು ಇಲ್ಲದೆ ನಿಮ್ಗೆ ಯಾವುದೇ ರಿಚುವಲ್ಸ್ನ ಫ್ರೀ ಆಫ್ ಕಾಸ್ಟ್ ನೀವು ಎಲ್ಲಿ ಯಾರಾದರೂ ಮಾಡಿಕೊಡ್ತಾರೆ ಅಂತ ಮಾಡಿಸಿದ್ರು ಅದು ನಿಮಗೆ ವರ್ಕ್ ಆಗೋದಿಲ್ಲ. ಓಕೆ. ಇಂಟ್ರೆಸ್ಟ್ ಇರೋರು ಸೈಂಟ್ ಎಕ್ಸ್ಪಿರಿಟ್ ರಿಚುವಲ್ನ ಬುಕ್ ಮಾಡ್ಕೋಬೋದು. ಸೊ ನಂಬರ್ ಬಂದು ವಾಟ್ಸಪ್ ಮಾಡಿ, ವಾಟ್ಸಪ್ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇದೆ. ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನು ಖಂಡಿತ ಡೀಟೇಲ್ಸನ್ನು ಕಳಿಸ್ತೀನಿ. ಆ್ಯಂಡ್ ಆಲ್ಸೋ ವಾಟ್ಸಪ್ ಚಾನಲ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಾಟ್ಸಪ್ ಚಾನಲನ್ನು ನೀವು ಜಾಯ್ನ್ ಆದರೆ ನಿಮಗೆ ಅಪ್ಡೇಟ್ಸ್ ಬೇಗ ಸಿಗುತ್ತೆ. ಅಗೈನ್ ಇಂಟ್ರೋ ಲೆಂತಿ ಆದರೂ ಪರವಾಗಿಲ್ಲ. ಸೊ ನಾನು ಏನೇನೆಲ್ಲ ಹೇಳಬೇಕು ಅದನ್ನು ಕಂಪ್ಲೀಟ್ ಹೇಳ್ತೀನಿ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊತೀನಿ. ಬಿಕಾಸ್ ನೀವು ನನ್ನ ವೀವರ್ಸ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ, ನನ್ನ ವೀಡಿಯೋಸಲ್ಲಿ ಸ್ವಲ್ಪ ಇಂಟ್ರೋ ಲೆಂತಿ ಇದ್ರೂ ಯಾರೂ ಸಹ ಏನೂ ಹೇಳೋದಿಲ್ಲ, ಅರ್ಥ ಮಾಡ್ಕೊಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಕೋರ್ಸಸ್ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರು ಸಹ ಓಪನ್ ಇದೆ, ಕ್ಲಾಸಸ್ ಓಪನ್ ಇದೆ, ನೀವು ಜಾಯ್ನ್ ಆಗ್ಬೋದು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ಫಸ್ಟ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಏನು ಥಿಂಕ್ ಮಾಡ್ತಾ ಇದ್ದಾರೆ ನೋಡೋಣ. ಓಕೆ. ಫೈವ್ ಆಫ್ ಸ್ವಾರ್ಡ್ಸ್ ಇದೆ, ಹಾಗೆ 6 ಆಫ್ ಕಪ್ಸ್ ಇದೆ. ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ. ನೈಟ್ ಆಫ್ ಪೆಂಟಿಕಲ್ಸ್, ದ ಮೆಜಿಷಿಯನ್ ಆ್ಯಂಡ್ 4 ಆಫ್ ಸ್ವಾರ್ಡ್ಸ್.
ಹಾಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾಕೆ ತುಂಬ ಸ್ಲೋ ಡೌನ್ ಆಗ್ತಾ ಇದೆ, ನಿಮ್ಮನ್ನು ಅವ್ರು ಏನಕ್ಕೆ ಮಾತಾಡಿಸ್ತಾ ಇಲ್ಲ ನೋಡೋಣ. ನೈಟ್ ಆಫ್ ಸಾರ್ಟ್ಸ್ ಆ್ಯಂಡ್ ದ ಜಡ್ಜ್ಮೆಂಟ್ ಕಾರ್ಡ್ ಇದೆ. ಓಕೆ, ಸೊ ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ದಿಸ್ ರಿಲೇಷನ್ಶಿಪ್? ನಿಮ್ಮ ಸಂಬಂಧದ ಭವಿಷ್ಯ ಏನು? ರಿಯೂನಿಯನ್ ಚಾನ್ಸಸ್ ಇದೆಯಾ? ಓಕೆ, 5 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ವಾಂಡ್ಸ್. ಓಕೆ, ಸೊ ಫಸ್ಟ್ ಇಲ್ಲಿ 6 ಆಫ್ ಕಪ್ಸ್ ಇರೋದ್ರಿಂದ ಅದು ರಿವರ್ಸ್ ಬಂದಿದೆ. ಇಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ಯಾವುದೇ ರೀತಿ ಅವರು ಥಿಂಕ್ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ತುಂಬ ಜನಕ್ಕೆ ಇದು ಮನೆಯಲ್ಲಿ ಎಲ್ಲ ಗೊತ್ತಾಗಿ ಕಮಿಟ್ಮೆಂಟ್ ಸಿಕ್ಕಿ ಆದ ನಂತರ ಇಲ್ಲಿ ಬ್ರೇಕಪ್ ಆಗಿರ್ಬೋದು, ಆ ಒಂದು ಚಾನ್ಸಸ್ ಇದೆ. ಅಥವಾ ಒಂದು ಫ್ಯಾಮಿಲಿಯಲ್ಲಿ ಒಪ್ಪಿಗೆ ಇದೆ, ಇನ್ನೊಂದು ಫ್ಯಾಮಿಲಿಯಲ್ಲಿ ಒಪ್ಪಿಗೆ ಇಲ್ಲ. ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಚೀಟಿಂಗ್ ಆಗಿದೆ ಅಂತ ಹೇಳ್ತೀನಿ. ಸೊ ನಿಮ್ಮ ವಿಷಯದಲ್ಲಿ ಅವರು ಒಂದು ತಪ್ಪು ನಿರ್ಧಾರ ಮಾಡಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ 5 ಆಫ್ ಸಾರ್ಟ್ಸ್ ಇರೋದ್ರಿಂದ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಎಲ್ಲ ವಿಷಯಕ್ಕೂ ಅವರಾಗಿ ಅವರೇ ಫೈಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು, ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಹಾಗೆ ಈ ವ್ಯಕ್ತಿ ತುಂಬ ಸೆಲ್ಫಿಶ್ ಹಾಗೂ ಗ್ರೀಡಿ ನೇಚರ್ ಇರುವಂಥ ಪರ್ಸನ್ ಅಂತ ಹೇಳ್ತೀನಿ. ಆ್ಯಂಡ್ ಅಗೇನ್ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ನಿಮ್ಮ ಬಗ್ಗೆ ಏನಾದರೂ ಥಿಂಕ್ ಮಾಡ್ತಾರಾ ಅಂತ ನೋಡೋದಾದರೆ ನೋ ಅಂತ ಹೇಳ್ತೀನಿ. ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್ ಟುವರ್ಡ್ಸ್ ಯು. ನಿಮ್ಮ ಕಡೆಗೆ ಯಾವುದೇ ಒಂದು ಆ್ಯಕ್ಷನನ್ನು ತಗೊಳ್ಬೇಕು ಅಂತ ಈ ವ್ಯಕ್ತಿ ಥಿಂಕ್ ಮಾಡ್ತಾಯಿಲ್ಲ. ದ ಮೆಜಿಷಿಯನ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಈ ಪರ್ಸನ್ಗೆ ರಿಲೇಷನ್ಶಿಪ್ಪಲ್ಲಿ ಬಿಫೋರ್ ನೀವು ಜೊತೆಗಿದ್ದಾಗ ನಿಮಗೆ ಹೇಗೆ ಟ್ರಸ್ಟ್ ಕೊಡಬೇಕು, ನಿಮ್ಮನ್ನು ಹೇಗೆ ಮ್ಯಾನಿಪ್ಯುಲೇಟ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಬಿಕಾಸ್ ಹೀ ಈಸ್ ಅ ವೆರಿ ಗುಡ್ ಸ್ಪೀಕರ್. ಅಂತಂದರೆ ತುಂಬ ಲ್ಯಾಂಗ್ವೇಜಸ್ ಮಾತಾಡ್ತಾಯಿದ್ರು, ಮಲ್ಟಿ ಟಾಸ್ಕ್ ಸಹ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಇಲ್ಲಿ ಆ ಒಂದು ಮೆಸೇಜ್ ಬಂದಿದೆ, ಸೊ ಅದಕ್ಕೋಸ್ಕರ ಹೇಳಿದ್ದು. ನಿಮ್ಮನ್ನು ಹೇಗೆ ಹೇಳಿದ್ರೆ ನೀವು ಅವ್ರು ಹೇಳ್ದಾಗೆ ಕೇಳ್ತೀರಾ ಅನ್ನೋದ್ರ ಬಗ್ಗೆ ಇವ್ರಿಗೆ ಗೊತ್ತಿತ್ತು. ಹಾಗೆ 4 ಆಫ್ ಸಾರ್ಟ್ಸ್ ಇಲ್ಲಿ ಇರೋದ್ರಿಂದ ನಿಮಗೆ ಇಲ್ಲಿ ಬರ್ತಾ ಇರೋದು ಹೀಲಿಂಗ್ ಅಂತ ಬರ್ತಾ ಇದೆ. ಹಾಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿತ್ತು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಇರೋದ್ರಿಂದ. ತುಂಬ ಪ್ರಾಬ್ಲಮ್ಸನ್ನ ಫೇಸ್ ಮಾಡಿದ್ರಿ. ಮೆಂಟಲ್ ಹೆಲ್ತ್ ತುಂಬ ಡಿಪ್ರೆಷನ್ಗೆ ಹೋಗಿರೋದಾಗಿರ್ಬೋದು, ಆ ಒಂದು ಚಾನ್ಸಸ್ ಎಲ್ಲ ಇದೆ. ತುಂಬ ಥಿಂಕ್ ಮಾಡ್ತಾ ಇದ್ದೀರಾ ಈಗಲೂ ಸಹ ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ. ಸೊ ಇಲ್ಲಿ ನಿಮಗೆ ಬರ್ತಾ ಇರೋವಂಥ ಗೈಡೆನ್ಸ್ ಹೀಲಿಂಗ್ ಅಂತ ಹೇಳ್ತೀನಿ. ಫಸ್ಟು ನಿಮ್ಮ ಎನರ್ಜಿ ಲೀಕೇಜನ್ನು ಸ್ಟಾಪ್ ಮಾಡ್ಕೊಳ್ಳಿ. ಬಿಕಾಸ್ ಒನ್ ಸೈಡೆಡ್ ನೀವು ಎಫರ್ಟ್ಸ್ ಹಾಕಿದಾಗ ನಿಮ್ಮ ಎನರ್ಜಿ ಲೀಕ್ ಆಗ್ತಾ ಇರುತ್ತೆ. ಸೊ ಅದನ್ನು ಸ್ಟಾಪ್ ಮಾಡಿ. ಹಾಗೆ ಇಲ್ಲಿ ಹೀಲಿಂಗ್ ಅಂತ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ ಮೇ ಬಿ ಇಟ್ಸ್ ಟೈಮ್ ಟು ಹೀಲ್ ಯುವರ್ ಸೆಲ್ಫ್. ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ಇದೆ. ನಿಮ್ಮ ಗೋಲ್ಸ್ ಕಡೆಗೆ ನೀವು ಫೋಕಸ್ ಮಾಡಿ. ಆ್ಯಂಡ್ ಸಡನ್ ಡಿಸಿಷನ್ಸ್ನ ನೀವು ತೊಗೊಳ್ಬೇಡಿ ಅಂತ ಹೇಳ್ತೀನಿ. ನೀವು ಈ ಪರ್ಸನ್ ವಿಷಯದಲ್ಲಿ ಯಾವುದೇ ರಿಸ್ಕನ್ನು ತೊಗೊಳಕ್ಕೆ ತುಂಬ ಮುಂದೆ ಇರ್ತಾಯಿದ್ರಿ. ಯಾವುದೇ ರಿಸ್ಕ್ ಬಂದರೂ ನಾನು ಎದುರಿಸ್ತೀನಿ ಅಂತ. ಹಾಗೆ 5 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಸೊ ನಾನು ರಿವರ್ಸ್ ಇಟ್ಟಿದ್ದೀನಿ. ಈ ಪರ್ಸನ್ ಜೊತೆಗೆ ಜರ್ನಿ ನಿಮ್ಮದು ತುಂಬ ಈಸಿ ಇರಲಿಲ್ಲ, ತುಂಬ ಕಷ್ಟ ಇತ್ತು. ಆ್ಯಂಡ್ ನೀವೇನಾದರೂ ಈ ವ್ಯಕ್ತಿನ ಮದುವೆ ಆಗಿದ್ದರೆ ನಿಮ್ಮ ಮ್ಯಾರೇಜ್ ಲೈಫ್ ಸಹ ಅಷ್ಟು ಚೆನ್ನಾಗಿರ್ತಾ ಇರಲಿಲ್ಲ ಅಂತ ರೆಪ್ರೆಸೆಂಟ್ ಆಗ್ತಾ ಇದೆ. ಮೇ ಬಿ ದಟ್ಸ್ ವೈ ಇದು ಬೇಗನೆ ಎಂಡ್ ಆಗಿದೆ ಈ ಒಂದು ರಿಲೇಷನ್ಶಿಪ್ ಬಿಫೋರ್ ಮ್ಯಾರೇಜ್. ಸೊ ಇನ್ನೂ ಒಂದು ಎನರ್ಜಿ ಇಲ್ಲಿ ಮ್ಯಾರೇಜ್ ಆಗಿರೋರು ವಿಡಿಯೋ ನೋಡ್ತಾ ಇರ್ಬೋದು. ಸೊ ನಿಮಗೂ ಸಹ ಮ್ಯಾರೇಜ್ ಲೈಫಲ್ಲಿ ಅಷ್ಟಾಗಿ ಪೀಸ್ ಇಲ್ಲ ಅಂತ ಹೇಳ್ತೀನಿ, ನೆಮ್ಮದಿ ಇಲ್ಲ. ತುಂಬ ನೋವನ್ನು ಅನುಭವಿಸಿದ್ದೀರಾ ಈ ಒಂದು ಮ್ಯಾರೇಜ್ ಆದಮೇಲೆ. ಆ್ಯಂಡ್ ತುಂಬ ಜನ ಡಿವೋರ್ಸ್ಗೆ ಟ್ರೈ ಮಾಡ್ತಾ ಇರ್ಬೋದು, ಅದು ಸಹ ನಿಮಗೆ ಸಿಗ್ತಾಯಿಲ್ಲ. ಬಿಡುಗಡೆನೇ ಸಿಗ್ತಾಯಿಲ್ಲ, ನೀವು ಅಲ್ಲಿ ಜೊತೆಲೂ ಇರೋಕ್ಕಾಗ್ತಾಯಿಲ್ಲ. ಸೊ ಈ ಥರ ಸಿಚುವೇಷನಲ್ಲಿ ಸಹ ಇದ್ದೀರಾ. ಬಟ್ ಒಂದು ಲಾಸ್ಟ್ ಕಾರ್ಡಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ನೀವೇನಾದರೂ ಕೋರ್ಟ್ ಕೇಸಸಲ್ಲಿ ನೋಡ್ತಾ ಇದ್ದರೆ ನಿಮ್ಮ ಕಡೆ ಆಗುತ್ತಾ ಅಂತ ಡೆಫಿನೆಟ್ಲಿ ಆಗುತ್ತೆ. ಡಿವೋರ್ಸ್ಗೆ ಏನಾದರೂ ಅಪ್ಲೈ ಮಾಡ್ತಾಯಿದ್ರೆ ಡಿವೋರ್ಸ್ ಆಗುತ್ತೆ ಇಲ್ಲಿ.
ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ವಿತಿನ್ 6 ಮಂತ್ಸ್ ನಿಮಗೆ ಡಿವೋರ್ಸ್ ಆಗುವಂಥ ಚಾನ್ಸಸ್ ಇದೆ. ಇಫ್ ಇನ್ ಕೇಸ್ ಯಾರಾದರೂ ಡಿವೋರ್ಸಿಗೆ ವೆಯ್ಟ್ ಮಾಡ್ತಾಯಿದ್ರೆ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಕಡೆಯಿಂದ. ಸೊ ಈ ಒಂದು ರಿಲೇಷನ್ಶಿಪ್ಪಿಂದ ಯಾರಾದರೂ ವೆಯ್ಟ್ ಮಾಡ್ತಾಯಿದ್ರೆ ಇವರು ವಾಪಸ್ ಬರ್ತಾರೆ ಅಂತ. ಸೊ ಪ್ಲೀಸ್ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಇಟ್ಸ್ ಗುಡ್ ಫಾರ್ ಯು ಅಂತ ಹೇಳ್ತೀನಿ. ನಿಮಗೆ ಒಳ್ಳೆಯದು, ತುಂಬ ನಿಮ್ಮ ಫ್ಯೂಚರ್ ಚೆನ್ನಾಗಿ ಇರುತ್ತೆ. ಸೊ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಪರ್ಸನಲ್ ರೀಡಿಂಗ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ಆ್ಯಂಡ್ ಪೇಯ್ಡ್ ಇರುತ್ತೆ, ಫ್ರೀ ರೀಡಿಂಗ್ಸ್ ಇರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.